ಬ್ರಾ ಧರಿಸಿ ಮಲಗುತ್ತೀರಾ? ಎಚ್ಚರ, ನೀವು ಈ ತಪ್ಪು ಮಾಡಿದರೆ ಅಪಾಯ ಖಂಡಿತ. ಬ್ರಾ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಪ್ರತಿ ಮಹಿಳೆಯರು ತಿಳಿಯಲೇಬೇಕಾದ ವಿಷಯ. ಪೂರ್ತಿ ಮಾಹಿತಿ ಸ್ಕಿಪ್ ಮಾಡದೆ ನೋಡಿ. ಈಗ ಮಹಿಳೆಯರಿಗೆ ತಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಬೇಕು, ಫಿಟ್ ಆಗಿ ಕಾಣಬೇಕು, ಅದರಲ್ಲೂ ಸ್ತನವು ಜೋತು ಬಿದ್ದಿದ್ದರೆ ಟೈಟ್ ಬ್ರಾ ಹಾಕೋಕೆ ಬಹಳ ಡಿಮ್ಯಾಂಡ್. ಅದಕ್ಕಾಗಿ ಕಪ್ ಬ್ರಾ, ಟೈಟ್ ಬ್ರಾಗೆ ಮುಗಿಬೀಳುತ್ತಾರೆ. ಈಗಂತೂ ಮಾರ್ಕೆಟ್ನಲ್ಲಿ ತುಂಬ ವಿಧವಾದ ಬ್ರಾ ಬಂದು ಬಿಟ್ಟಿದೆ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಕ್ಯಾನ್ಸರ್ನಂಥ ಭಯಾನಕ ರೋಗ ಬರಬಾರದು ಎಂದರೆ ಈ ಮಾಹಿತಿ ಪೂರ್ತಿ ಕೇಳಿ. ಅದಕ್ಕೂ ಮೊದಲು ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂದವಾಗಿ ಕಾಣಬೇಕು ಎಂದು ಟೈಟ್ ಬ್ರಾ ಧರಿಸಿದರೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು. ಸ್ತನವು ಜೋತು ಬೀಳಬಾರದೆಂದು ಕೆಲವರು ಬಹಳ ಟೈಟ್ ಬ್ರಾ ಧರಿಸುತ್ತಾರೆ. ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸ್ತನಗಳು ಜೋತು ಬಿದ್ದಿದ್ರೂ ಕೂಡ ಅದು ಗೊತ್ತಾಗಬಾರದು ಎಂದು ಟೈಟ್ ಬ್ರಾ ಧರಿಸುತ್ತಾರೆ. ಈ ರೀತಿ ತಪ್ಪು ಮಾಡಬೇಡಿ. ಇದನ್ನು ಮರೆಮಾಡಲು ಎಂದೇ ದುಪ್ಪಟ ಇರುವುದು ಎನ್ನುವುದನ್ನು ಮರೆಯದಿರಿ. ಟೈಟ್ ಬ್ರಾ ಧರಿಸುವುದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ. ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ. ರಾತ್ರಿಯಲ್ಲಿ ಬ್ರಾ ಧರಿಸುವುದರಿಂದ ರಕ್ತ ನಿಮ್ಮ ಸ್ತನದಲ್ಲಿ ತಲುಪಲು ತಡೆಯಾಗಬಹುದು. ಇದು ತಲೆ ತಿರುಗುವಿಕೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಬ್ರಾ ಕೊಕ್ಕೆಗಳು ಮತ್ತು ಪಟ್ಟಿಗಳು ನಿಮ್ಮ ಚರ್ಮದ ಮೇಲಿನ ಪದರಕ್ಕೆ ಪದೇ ಪದೇ ಉಜ್ಜುತ್ತದೆ. ಇದರಿಂದ ನೋವು, ತುರಿಕೆ, ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಈ ರೀತಿಯಾಗಿ ಟೈಟ್ ಬ್ರಾ ಧರಿಸಿ ಮಲಗಿದರೆ ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗದೆ ಮುಂದಿನ ದಿನಗಳಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆ, ಬೆನ್ನು ನೋವು ಸಹ ಬರಬಹುದು. ಟೈಟ್ ಬ್ರಾ ಸ್ತನಗಳಿಗೆ ಗಾಳಿಯಾಡಲು ಅಡ್ಡಿಪಡಿಸುವುದರಿಂದ ತುರಿಕೆ, ಅಲರ್ಜಿ ಬರುತ್ತದೆ. ಟೈಟ್ ಬ್ರಾ ಇದು ನಿಮ್ಮ ತೋಳುಗಳಲ್ಲಿನ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ರಾತ್ರಿಯಲ್ಲಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಮೆಲನಸೈಟ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಪ್ಪು ಕಲೆಗಳು ಮತ್ತು ಅಸಮ ಚರ್ಮದ ಟೋನ್ ಅನ್ನು ರೂಪಿಸುತ್ತದೆ. ಟೈಟ್ ಬ್ರಾ ಧರಿಸುವುದರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸುತ್ತಲೂ ಅಲರ್ಜಿ ಕೂಡ ಉಂಟಾಗಬಹುದು. ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯ ಕೂಡ ಚೆನ್ನಾಗಿ ಇರುತ್ತದೆ. ನೆನಪಿಡಿ, ಮರೆಯಬೇಡಿ. ಸ್ನೇಹಿತರೆ, ನೀವು ಬ್ರಾ ಧರಿಸುವುದೇ ಆದರೆ ಹೊರಗಡೆ ಹೋಗುವಾಗ ಮಾತ್ರ ಧರಿಸಿ. ಮನೆಯಲ್ಲಿ ಇರುವಾಗ ಅಥವಾ ಮಲಗುವಾಗ ಟೈಟ್ ಬ್ರಾ ಧರಿಸದಿದ್ದರೆ ಬಹಳ ಒಳ್ಳೆಯದು. ಆದ್ದರಿಂದ ಇನ್ನು ಮುಂದೆಯಾದರೂ ಟೈಟ್ ಬ್ರಾ ಧರಿಸಬೇಡಿ. ಗಂಡನನ್ನು ಮೆಚ್ಚಿಸಲು ಹೊಸ ಅಡುಗೆ ಮಾಡಿ ಸುಂದರವಾಗಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಎದೆಯ ಭಾಗ ಬಿಗಿ ಮಾಡಿ ಗಂಡನನ್ನು ಅಟ್ರಾಕ್ಟ್ ಮಾಡಲು ಹೋಗಿ ಆರೋಗ್ಯ ಹಾಳಾದೀತು. ಎಚ್ಚರ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸರಿಯಾದ ಬ್ರಾ ಆಯ್ಕೆಗಾಗಿ ಕೆಲವು ಸಲಹೆಗಳು. ನಿಮ್ಮ ಸರಿಯಾದ ಸೈಜ್ ತಿಳಿದುಕೊಳ್ಳಿ. ಹತ್ತಿ ಬ್ರಾಗಳನ್ನು ಆಯ್ಕೆ ಮಾಡಿ. ಬಹಳ ಸಮಯ ಒಂದೇ ಬ್ರಾ ಧರಿಸಬೇಡಿ. ರಾತ್ರಿ ವೇಳೆ ಸಾಧ್ಯವಾದರೆ ಬ್ರಾ ಧರಿಸದಿರುವುದು ಬಹಳ ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ 3 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.